ಅಭಿಮಾನಿಗಳು ಇಲ್ಲ ಅವರು ಆಡಿಸಿ ನೋಡ್ರಿ ನೀವು ಬೇಕಾದಂಗೆ ಚೆನ್ನಾಗಿ ಆಡ್ತಾರೆ, ಸೆಂಚುರಿ ಹೊಡೆದ್ರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು. ಯಾಕಂದ್ರೆ ಆಟದಲ್ಲೇ ಅಷ್ಟು ಅಧ್ಯಾತ್ಮದ ಅಷ್ಟು ಅದೇ ಕಾಲಕ್ಕೆ ಪ್ರತಿಭೆ ಅದ. ಎದುರಾಳಿ ಬೌಲರ್ ಯಾವ ರೀತಿ ಬಾಲ್ ಮಾಡ್ಬೋದು, ಏನು ಮಾಡಬಲ್ಲ, ನಾವು ಯಾವ ರೀತಿ ಸ್ಪಂದಿಸಬೇಕು ಅನ್ನೋದ್ರ ಬಗ್ಗೆ ಸಹಜವಾಗಿ ಅವನಲ್ಲಿ ಅದು ಆಟದ ಹುಡುಗನಲ್ಲಿ ಅನ್ನುವಂಥದ್ದು ಭಾಳಷ್ಟು ಜನರ ಅಭಿಪ್ರಾಯ. ಅದು ದಿಗ್ಗಜ ಬ್ಯಾಟ್ಸ್ಮನ್ಗಳು, ಅದು ಗವಾಸ್ಕರ್ ಅಂತವ್ರು ಆಗಿರ್ಬೋದು, ವಿಮೆನ್ ರಿಚರ್ಡ್ ಅಂತವ್ರು ಆಗಿರ್ಬೋದು, ಅನೇಕರು ದಿಗ್ಗಜ ಬ್ಯಾಟ್ಸ್ಮನ್ಗಳು ಹೇಳ್ತಾ ಇದ್ದಾರೆ ಇಲ್ಲ ಅವ್ರಿಗೆ ಅವಕಾಶ ಕೊಡಬೇಕಾಗಿತ್ತು, ಈಗಾದರೂ ಕೊಡ್ರಿ ಇಂಗ್ಲೆಂಡ್ ವಿರುದ್ಧ ಆಡ್ತಾರೆ ಅವರು ಅಂತೇಳಿ. ಯಾಕಂದ್ರೆ ಅವಕಾಶ ಕೊಡಲಾರ್ದ ನಾವು ಏನು ಜಡ್ಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರೀ, ಯಾರು ಏನು ಎಂತ ಅಂತೇಳಿ. ಅವ್ರಿಗೆ ಒಂದೆರಡು ಅವಕಾಶ ಕೊಟ್ಟರೆ ಅವ್ರು ತಮ್ಮ ಪ್ರತಿಭೆ ತೋರಿಸೋದಕ್ಕೆ ಒಂದು ಸಾಧ್ಯ ಆಗ್ತದೆ. ಮತ್ತು ಈಗಾಗಲೇ ಈ ಒಂದು 2 ಮ್ಯಾಚ್ಗಳಲ್ಲೇ 0 ಹೊಡೆದಂಥವ್ರು ಯಶಸ್ವಿ ಆಗಲಾರಂಥ ಒಂದೊಬ್ಬರನ್ನ ಯಾರನ್ನಾದರೂ ಬದಿಗೆ ಸರಿಸುವಂಥದ್ದು ಕೆಳಗೆ ಒಂದು ಹಂತದಲ್ಲಿ ಆಡಿಸುವಂಥ ಕೆಲಸ ಆದರೂ ನಡೀತದೆ. ಯಾಕಪ್ಪ ಅಂತಂದ್ರೆ ವೈಭವ್ ಸೂರ್ಯವಂಶಿಗೆ ಫುಲ್ ಆಡೋದಕ್ಕೆ ಅವಕಾಶ ಕೊಡುವಂಥದ್ದು ಆಗಬೇಕಾಗ್ತದೆ. ಯಾಕಂದ್ರೆ ಒಳ್ಳೆ ಹಿಟ್ಟರ್ ಇದ್ದಾರೆ, ಆರಂಭದ ಹಿಟ್ಟು ಮಾಡಲಿ, ನಿಂತು ಸ್ವಲ್ಪ ಆಡ್ಕೊಂಡು ಚೆನ್ನಾಗಿ ಹೊಂದಾಣಿಕೆ ಆದ್ಮೇಲೆ ಹಿಟ್ ಮಾಡಲಿ. ಯಾಕಂದ್ರೆ ಸಿಕ್ಸರ್ನ ಎತ್ತುವಂಥ ಕಲೆ ಅವ್ರಿಗೆ ಕರ್ತಲಾಮಲಗಾಗ್ಬಿಟ್ಟಂತ ಆರಾಮ ಎತ್ತಿ ಚೆಂಡನ್ನು ಬೌಂಡ್ರಿ ಹಚ್ಚಿ ಹೋಗುವಂಥ ಕಲೆ ಇರೋದ್ರಿಂದಾಗಿ ಇವತ್ತು ಎಲ್ಲರಿಗೂ ಹುಚ್ಚು ಹಿಡಿಸ್ಬಿಟ್ಟಿದ್ದಾರೆ. ಅದರಲ್ಲೂ ಈ ಒಂದು IPLದಲ್ಲಂತೂ ಎಲ್ಲರಿಗೂ ಹುಚ್ಚು, ಅವ್ರು ಬಂದರೆ ಸಾಕು ಹುಡುಗ ಸೂರ್ಯವಂಶಿ ಸೂರ್ಯವಂಶಿ ಅಲ್ಲ ವೈಭವ್ ಅನ್ನುವಂಥದ್ದು. ಆ ವೈಭವದ ಆಟವನ್ನು ಇವತ್ತು ಇಂಗ್ಲೆಂಡದ ಮುಂದೆ ತೋರಿಸ್ತಾರ ಈ ವೈಭವ್ ಸೂರ್ಯವಂಶಿ ಅನ್ನುವಂಥ ದೊಡ್ಡ ಪ್ರಶ್ನೆ ಇದೆ. ಆದ್ರೆ ಇಂಗ್ಲೆಂಡಿನಲ್ಲಿ ವಾತಾವರಣ ಆಗಿರ್ಬೋದು, ಅಲ್ಲಿ ಚಳಿ ಮಿಶ್ರಿತ ಒಂದು ಗಾಳಿ ಹೆವಿನೆಸ್, ಇದರಿಂದ ಸ್ವಿಂಗ್ಗಳು ಹೆಚ್ಚಾಗ್ತಾ ಇರ್ತವೆ. ಮತ್ತು ಅಲ್ಲಿಯ ಪಿಚ್ಗಳೆಲ್ಲನೂ ಜೀವಂತಿಕೆ ಪಡೆದ್ರಿಂದಾಗಿ ಸ್ಪಿನ್ನೂ ಆಗ್ತಾವೆ. ಸ್ಪಿನ್ನು ಮುಂದೆ ಅದೇ ಕಾಲಕ್ಕೆ ಏನಪ್ಪ ಅಂದ್ರೆ ಅದೇ ಕಾಲಕ್ಕೆ